ಈ ದೇವಳ ಗಾಣಗಾಪುರದ ಸುದ್ದಿ ಮಾಡೋದಕ್ಕೆ ಏನೋ ಒಂದು ಮುಜುಗರ, ಜೊತೆಗೆ ನಾಚಿಕೆ ಕೂಡ ಬರ್ತಾ ಇದೆ. ಕೇವಲ 15 ದಿನಗಳ ಅಂತರದಲ್ಲಿ 3 ಜನ ಭಕ್ತಾದಿಗಳು ಸಂಗಮದಲ್ಲಿ ಮುಳುಗಿ ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಯಾರಿಗೆ ನಾಚಿಕೆ ಬರಬೇಕು ಅನ್ನೋದೇ ಈಗ ಗೊತ್ತಾಗ್ತಾ ಇಲ್ಲ. ಸ್ಥಳೀಯ ಆಡಳಿತಕ್ಕೆ ಬರಬೇಕು, ಅಥವಾ ದೇವಸ್ಥಾನ ಕಮಿಟಿಯವರಿಗೆ ಬರಬೇಕು, ಅಥವಾ ಜಿಲ್ಲಾಡಳಿತಕ್ಕೆ ಬರಬೇಕು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಕೇಳಿದ್ರೆ, ನಿರಂತರವಾಗಿ ಆ ಸಂಗಮದಲ್ಲಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಂಗಣದಲ್ಲಿ ಜೀವವನ್ನು ಕಳ್ಕೊಳ್ತಿರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲ ಸ್ವಾಮಿ, ಕೇವಲ 15 ದಿನದಲ್ಲಿ 3 ಜನ ಜೀವವನ್ನ ಕಳ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಹಲವು ಸುದ್ದಿವಾಹಿನಿಗಳು ಇವರನ್ನ ಬಡಿದೆಬ್ಬಿಸಿರ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಇವರು ಮಾತ್ರ ಗಾಢ ನಿದ್ರೆಯಲ್ಲಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅಲ್ಲ ಸ್ವಾಮಿ, 55 ವರ್ಷದ ಶಶೀರ್ ಪಾಟೀಲ್, 23 ವರ್ಷದ ಕರಣ್, ಇನ್ನು ಇವತ್ತು ಅಜಯ್ ಫೋಕಾಟ್ ಎನ್ನುವ 22 ವರ್ಷದ ಯುವಕ ತನ್ನ ಜೀವವನ್ನ ಬಿಟ್ಟಿದ್ದಾರೆ. ಯಾಕೆ ಹೀಗಾಗತ್ತೆ ಅಂತಂದ್ರೆ, ಸುರಕ್ಷತಾ ಕ್ರಮಗಳಿಲ್ಲದೆ ಇರತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿ ಸರಿಯಾದ ಸೈನ್ ಬೋರ್ಡ್ಗಳಿಲ್ಲ, ಜೊತೆಗೆ ಸಿಬ್ಬಂದಿಗಳನ್ನ ನೇಮಕ ಮಾಡಿಲ್ಲ, ಎಚ್ಚರಿಕೆಯನ್ನ ನೀಡುತ್ತಿರ್ತಕ್ಕಂಥ ಸಿಬ್ಬಂದಿಗಳು ನೇಮಕ ಮಾಡಿಲ್ಲ, ಅಥವಾ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥ ಮನಸ್ಸು ಇಲ್ಲಿ ತನಕ ಮಾಡಿಲ್ಲ. ಅಲ್ಲ ಸ್ವಾಮಿ, ದೇವಸ್ಥಾನದ ಪೆಟ್ಟಿಗೆಯಲ್ಲಿ ಬಿದ್ದಿರ್ತಕ್ಕಂಥ ದುಡ್ಡು ನಿಮ್ಮ ಬೊಕ್ಕಸ ಸೇರುತ್ತೆ, ಆದರೆ ಬಂದ ಭಕ್ತಾದಿಗಳ ಸುರಕ್ಷತೆಯನ್ನ ನೋಡೋದಕ್ಕೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅಂತಂದ್ರೆ ನೀವು ನಿಜವಾಗ್ಲೂ ಕೂಡ ಪಾಪದಲ್ಲಿ ಬೀಳ್ತಾ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರವನ್ನ ನೀಡಬೇಕಾಗುತ್ತೆ. ಈಗಾಗಲೇ ಅಧಿಕಾರಿಗಳಿಗೆ ಹಲವು ಬಾರಿ ಫೋನ್ ಮಾಡಿ, ಕರೆ ಮಾಡಿ, ಸರ್ ಮಾಡ್ತಾ ಇದೀವಿ ಸರ್, ಇವತ್ತು ಮಾಡ್ತೀವಿ ಸರ್, ನಾಳೆ ಮಾಡ್ತೀವಿ ಸರ್, ತಡೆಗೋಡೆ ನಿರ್ಮಾಣ ಮಾಡ್ತೀವಿ ಸರ್, ಜೊತೆಗೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ತೀವಿ ಸರ್. ಎಷ್ಟೋ ಬಾರಿ ಜೀವವನ್ನ ಕಳೆದಾದ ನಂತರ ಕೇವಲ ಸಿಬ್ಬಂದಿಗಳನ್ನ 15 ದಿವಸ, 1 ತಿಂಗಳು ಮಾತ್ರ ನೀವು ನೇಮಕ ಮಾಡಿ ಮತ್ತೆ ಅವರನ್ನ ಮರಳಿ ಅವರ ಸ್ಥಳಕ್ಕೆ ಕಳಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇದು ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಗೆ ದೊಡ್ಡ ಪ್ರಮಾಣದ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಬೇಕಾಗುತ್ತೆ. ಯಾಕಂತ ಕೇಳಿದ್ರೆ, ಸಾರ್ವಜನಿಕರ ಅಥವಾ ಭಕ್ತರ ಜೀವಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ನೀವು ಎಚ್ಚರಗೊಳ್ತೀರೋ ಅಥವಾ ಇನ್ನಷ್ಟು ಪಾಪದಲ್ಲಿ ಬೀಳ್ತಿರೋ, ನಿಮ್ಮ ಜವಾಬ್ದಾರಿಗಳು ಮರಿತಾ ಇದ್ದೀರೋ, ಅಥವಾ ಕೊನೆಯದಾಗಿ ನಾವೇ ಎಲ್ಲಾ ಸುದ್ದಿವಾಹಿನಿಗಳು ಬಂದು ನಿಮ್ಮ ಮುಖಕ್ಕೆ ಮೈಕ್ ಹಚ್ಚಿದಾಗ ಎಚ್ಚರಗೊಳ್ತಿರೋ ಅನ್ನೋದೇ ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಸುರಕ್ಷತಾ ಕ್ರಮಗಳಿಗೆ ನೀವು ಮೊದಲು ಆದ್ಯತೆಯನ್ನ ನೀಡಿ, ಬಂದಿರತಕ್ಕಂಥ ಭಕ್ತರ ಪಾಪಕ್ಕೆ ನೀವು ಶರಣಾಗಬೇಡಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತೇನೆ.